ಬುದ್ಧನು ತನ್ನ ಪಾಠಗಳಲ್ಲಿ ಐತಿಹಾಸಿಕವಾದ ಪರಿಕಲ್ಪನೆಗಳನ್ನು ನಿರ್ವಹಿಸುತ್ತಾನೆ. ಇತಿಹಾಸವನ್ನು ಹೀಗಾಗಿ ಬುದ್ಧನು ತಿಳಿಸಿದನು, ಆತ್ಮದ ಸ್ವಭಾವವನ್ನು ಅರಿಯುವ ಮೂಲಕ ಜೀವನದ ಸತ್ಯವನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ. ಮಾನವರ ಪಥವನ್ನು ಸೂಚಿಸುವ ಇತಿಹಾಸ ಅಥವಾ ಸೊ ಗೈಸ್, ಈಗ ನೀವು ನೋಡಿದ್ರಲ್ಲ ವಿಡಿಯೋ, ಹಿಸ್ಟ್ರಿ ವಿಡಿಯೋ ಯಾವ ಥರ ಮಾಡೋದಂತ ನಾನು ಬುದ್ಧ ವಿಡಿಯೋ ಮಾಡಿ ತೋರಿಸಿದ್ದೀನಿ ನಿಮಗೆ. 5ರಿಂದ 10 ನಿಮಿಷ ಹಿಡಿಯುತ್ತೆ ಅಷ್ಟೇ ನಿಮ್ಮ ಫೋನಲ್ಲಿ ಮಾಡೋದಕ್ಕೆ. ಆ್ಯಂಡ್ ಇದಕ್ಕೆ ಯಾವುದೇ ನಿಮಗೆ ಇಕ್ವಿಪ್ಮೆಂಟ್ಸ್ ಏನಿದೆ ಅದ್ರದ್ದು ಅವಶ್ಯಕತೆನೇ ಇಲ್ಲ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, ನಿಮಗೆ ಫೇಸ್ ತೋರಿಸ್ಬೇಕಂತ ಅವಶ್ಯಕತೆ ಇಲ್ಲ, ನೀವು ವಾಯ್ಸ್ ಓವರ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಆಪ್ಷನಲ್ಲು ನೀವು ವಾಯ್ಸ್ ಓವರ್ ಮಾಡಿದ್ರು ಮಾಡ್ಬೋದು, ಇಲ್ಲ ಅಂದರೆ ನೀವು AI ವಾಯ್ಸ್ ಏನಿದೆ ಅದನ್ನು ಜನ್ರೇಟ್ ಮಾಡ್ಕೋಬೋದು. ಓಕೆನಾ ಗೈಸ್? ಸೊ ಹಿಸ್ಟ್ರಿ ಅನಿಮೇಟೆಡ್ ವಿಡಿಯೋ ಯಾವ ಥರ ಮಾಡೋದಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಹಂಗೆ ಗೈಸ್, ತುಂಬ ಜನದ್ದು ಕಮೆಂಟ್ಸ್ ಬರುತ್ತೆ, ಅದು ಗೊತ್ತಾಗಿಲ್ಲ, ಇದು ಗೊತ್ತಾಗಿಲ್ಲ, ಆ್ಯಂಡ್ ಅದಾಗ್ತಿಲ್ಲ, ಇದು ಆಗ್ತಿಲ್ಲ ಅಂತ. ಸೊ ನೀವು ಕರೆಕ್ಟಾಗಿ ವಿಡಿಯೋ ನೋಡಿದ್ರೇ ಅಲ್ವಾ ಗೈಸ್ ಗೊತ್ತಾಗೋದು. ಸೊ ನೀವು ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಥ ಆಗಲ್ಲ. ಸೊ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿದರೆ ಆಗ ನಿಮಗೆ ಅರ್ಥ ಆಗುತ್ತೆ. ಆಗ ನೀವು ಯಾವುದೇ ಕ್ವಶನ್ ನನ್ನ ಹತ್ರ ಕೇಳಬೇಕಂತ ಅವಶ್ಯಕತೆ ಇರಲ್ಲ. ಬೈ ಚಾನ್ಸ್ ಅಂತೂ ನಿಮ್ಗೆ ಏನಾದರೂ ಕ್ವಶನ್ ಕೇಳಬೇಕನ್ಸಿದ್ರೆ ನೀವು ಕಮೆಂಟಲ್ಲಿ ನನ್ನ ಹತ್ರ ಕೇಳ್ಬೋದು, ನಾನು ಹೇಳ್ಕೊಡ್ತೀನಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ನಾವು ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಫಸ್ಟು ನಾವು ಓಪನ್ ಮಾಡ್ಕೊಳ್ಳೋಣ ChatGPT. ಸೊ ನಮಗೆ ಸ್ಕ್ರಿಪ್ಟ್ ಬೇಕು, ಅಂದರೆ ಹಿಸ್ಟ್ರಿ ನಮಗೆ ಏನು ಸ್ಟೋರಿ ಇದೆ ಅದು ಬೇಕು. ಓಕೆನಾ? ಸೊ ನೀವು ChatGPTಯಿಂದ ಹಿಸ್ಟ್ರಿದು ಏನು ಸ್ಟೋರಿ ಇದೆ ಕ್ರಿಯೇಟ್ ಮಾಡ್ಕೋಬೋದು. ಲೈಕ್ ನಾನು ಟೈಪ್ ಮಾಡ್ತಿದ್ದೀನಲ್ಲ, ಸೇಮ್ ಅದೇ ಥರ ಟೈಪ್ ಮಾಡಬೇಕು. ಜಸ್ಟ್ ಏನು ವರ್ಡ್ಸ್ ಏನಿದೆ ಅದು ಚೇಂಜ್ ಇರುತ್ತೆ ಅಷ್ಟೇ. ಏನು ವರ್ಡ್ಸು, ಲೈಕ್ ನೀವು ಬುದ್ಧದು ಹಿಸ್ಟ್ರಿ ಆಯಿತು, ಇನ್ನೂ ತುಂಬ ಹಿಸ್ಟ್ರೀಸ್ ಇದೆಯಲ್ಲ, ಲೈಕ್ ಶಿವಾಜಿದಾಯಿತು, ಇನ್ನೂ ತುಂಬ ಹಿಸ್ಟ್ರೀಸ್ ಎಲ್ಲ ಇದೆಯಲ್ಲ, ಅದೆಲ್ಲ ನೀವು ಬೇಕಿದ್ರೆ ಏನೇನು ಹಿಸ್ಟ್ರಿ ಇದೆ, ನಿಮ್ಗೆ ಯಾವ್ಯಾವ್ದು ಇಷ್ಟ, ನಿಮ್ಮ ಮೈಂಡ್ ಯೂಸ್ ಮಾಡಿ ನೀವು ಆ ಹಿಸ್ಟ್ರಿದು ಸ್ಟೋರಿ ಮಾಡಿಸ್ಕೋಬೋದು ಇಲ್ಲಿ. ಓಕೆನಾ? ಸ್ಟೋರಿ ಬರೆಸ್ಕೋಬೋದು. ಓಕೆನಾ? ಸೊ ನಾನು ಇಲ್ಲಿ ಹಾಕಿದ್ದೀನಿ ಬುದ್ಧ ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಇನ್ ಕನ್ನಡ ಇನ್ 100 ವರ್ಡ್ಸ್. ಸೊ ನಾನು ಇಲ್ಲಿ 100 ವರ್ಡ್ಸ್ನ ತೊಗೊಂಡಿದ್ದೀನಿ. ನೀವು ಇಲ್ಲಿ 1000 ವರ್ಡ್ಸ್ನ ತೊಗೋಬೋದು, ತುಂಬ ಇನ್ನೂ 5000 ವರ್ಡ್ಸ್ಟು ತೊಗೋಬೋದು. ಓಕೆನಾ? ಸೊ ಇಲ್ಲಿ ನೋಡಿ ಸ್ಟೋರಿ ಇಲ್ಲಿ ಬಂದಿದೆ. ಸೊ ನಾವೇನು ಮಾಡಬೇಕು, ಈ ಸ್ಟೋರಿನ ಸಿಂಪಲಿ 100 ವರ್ಡ್ಸ್ ಸ್ಟೋರಿನ ಇಲ್ಲಿಂದ ಇಟ್ಕೊಂಡು ಲಾಂಗ್ ಪ್ರೆಸ್ ಮಾಡಿ ಏನು ಮಾಡಬೇಕು, ಇದನ್ನು ನಾವು ಕಾಪಿನ ಮಾಡ್ಕೋಬೇಕು. ಓಕೆನಾ? ಸೊ ನಾವು ಇಲ್ಲಿ ಕಾಪಿನ ಮಾಡ್ಕೊಳ್ಳೋಣ. ಇದನ್ನು ಒಂದು ಸಲ ಲಾಂಗ್ ಪ್ರೆಸ್ ಮಾಡಿ ಇದು ಕಾಪಿ ಆಗಿಬಿಡುತ್ತೆ. ಓಕೆನಾ? ಸೊ ಇದು ಕಾಪಿ ಮಾಡ್ಕೊಂಡ್ವಿ. ಇದಾದಮೇಲೆ ನಾವೇನು ಮಾಡಬೇಕು, ಗೂಗಲ್ನ ಓಪನ್ ಮಾಡ್ಕೋಬೇಕು. ಏನಕ್ಕೆ ಗೂಗಲ್ ನಾನು ಹೇಳ್ತೀನಿ. ಸೊ ಸಿಂಪಲಿ ಈಗ ಗೂಗಲ್ನ ನಾವು ಓಪನ್ ಮಾಡ್ಕೊಳ್ಳೋಣ. ಗೂಗಲ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಟೈಪ್ ಮಾಡಿ ಕನ್ನಡ ಟು ಇಂಗ್ಲೀಷ್. ಓಕೆನಾ? ಸೊ ನಾನು ಇಲ್ಲಿ ಟೈಪ್ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಗೈಸ್, ಇದನ್ನು ನಾವು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು. ಏನಕ್ಕಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆನಾ? ಸೊ ಸಿಂಪಲಿ ಅದನ್ನು ಇಲ್ಲಿ ಪೇಸ್ಟ್ ಮಾಡಿ 100 ವರ್ಡ್ಸು. ಸೊ ಇಲ್ಲಿ ಕೆಳಗಡೆ ನಿಮಗೆ ಇಂಗ್ಲೀಷಲ್ಲಿ ಬರ್ತಾ ಇದೆಯಲ್ಲ, ಸಿಂಪಲ್ ಇದನ್ನು ಕಾಪಿ ಮಾಡಿಕೊಂಡು ನಾವು ಪೇಸ್ಟ್ನ ಮಾಡ್ಕೊಳ್ಳೋಣ. ಸೊ ಈಗ ನಾವು ಕನ್ನಡ ಸ್ಟೋರಿ ಮತ್ತು ಇಂಗ್ಲೀಷ್ ಸ್ಟೋರಿ ಏನಿದೆ ಎರಡೂ ಬಂದುಬಿಟ್ಟು ನೋಟ್ ಪ್ಯಾಡ್ ಏನಿರುತ್ತೆ, ಸೊ ಎಲ್ಲರೂ ಫೋನಲ್ಲಿ ನೋಟ್ ಪ್ಯಾಡ್ ಇದ್ದೇ ಇರುತ್ತಲ್ವ ಫೋನಲ್ಲಿ ಓನಾಗಿ. ಸೊ ಆ ನೋಟ್ ಪ್ಯಾಡ್ನ ಓಪನ್ ಮಾಡ್ಕೊಳ್ಳಿ. ನೋಟ್ ಪ್ಯಾಡ್ನ ಓಪನ್ ಮಾಡ್ಕೊಂಡಾದಮೇಲೆ ನಾವು ಇದು ಕನ್ನಡದಲ್ಲಿ ಏನು ನಾವು ಹಿಸ್ಟ್ರಿ ಕಲೆಕ್ಟ್ ಮಾಡ್ಕೊಂಡಿದ್ವಿ ಅದು, ಮತ್ತು ಇಂಗ್ಲೀಷಲ್ಲಿ ಏನು ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ವಿ ಅದನ್ನು ಇಲ್ಲಿ ಎರಡನ್ನೂ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಒಂದು ನಿಮಿಷ ಗಾಯ್ಸ್, ಇದು ಸ್ಕ್ರಿಪ್ಟು ಬೇಡ ಇಲ್ಲಿ ಬರೆಯೋದು. ಸಿಂಪಲ್ ಇಲ್ಲಿ ಕೆಳಗಡೆ ಪೇಸ್ಟ್ ಮಾಡ್ಕೊಳ್ಳಿ ಕನ್ನಡದ್ದು. ಸೊ ನಾವು ಇಂಗ್ಲೀಷಲ್ಲೂ ಏನು ಕಾಪಿ ಮಾಡ್ಕೊಂಡಿದ್ವಿ ಗೂಗಲಿಂದ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಓಕೆನಾ? ಸೊ ಅದಾದಮೇಲೆ ವಾಪಸ್ ಬರೋಣ ನಾವು ChatGPTಗೆ. ಸೊ ChatGPTಗೆ ಬಂದಾದಮೇಲೆ ನಾವು ಇಲ್ಲಿ ರೈಟ್ ಇಮೇಜಸ್ ಪ್ರಾಂಪ್ಟ್ಸ್. ಓಕೆನಾ? ಆನ್ ದಿಸ್ ಸ್ಟೋರಿ ಅಂತ ಬರೆದ್ಬಿಟ್ಟು ಈಗ ನಾವು ಏನು ಇಂಗ್ಲೀಷ್ ಸ್ಟೋರಿ ಏನು ನಾವು ಕಾಪಿ ಮಾಡಿದ್ವಿ ಅದನ್ನು ನಾವಿಲ್ಲಿ ಪೇಸ್ಟ್ ಮಾಡೋಣ. ಓಕೆನಾ? ನೀವು ನೋಟಲ್ಲಿ ಅದು ಕಾಪಿ ಮಾಡಬೇಡಿ, ಜಸ್ಟ್ ಇದು ನಿಮ್ಮ ಕೀವರ್ಡಲ್ಲಿ ಕಾಪಿ ಆದರೆ ಸಾಕು. ಓಕೆನಾ? ಈಗ ಇಮೇಜಸ್ಗೆ ಪ್ರಾಂಪ್ಟ್ ಏನಿದೆ ಅದು ನಮಗೆ ಕ್ರಿಯೇಟ್ ಮಾಡಿಕೊಡುತ್ತೆ. ಸೊ ನಮಗಿಲ್ಲಿ 5 ಪ್ರಾಂಪ್ಟ್ಸ್ನ ಕೊಟ್ಟಿದೆ. ಸೊ ನಮಗೆ 5 ಇಮೇಜಸ್ದು ಪ್ರಾಂಪ್ಟ್ ಏನಿದೆ ಕೊಟ್ಟಿದೆ. ನೀವು ಜಾಸ್ತಿ ವರ್ಡ್ಸ್ ಯೂಸ್ ಮಾಡಿದರೆ, ಲೈಕ್ ನಾನು 100 ವರ್ಡ್ಸ್ ಮಾತ್ರ ಯೂಸ್ ಮಾಡಿದ್ದೀನಿ, ನೀವು ಜಾಸ್ತಿ ವರ್ಡ್ಸ್ದು ಯೂಸ್ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಸೊ ಇದನ್ನು ನಾವು ಕಾಪಿ ಮಾಡ್ಕೊಂಡಿದ್ದೀವಿ. ಓಕೆನಾ? ಅದಾದಮೇಲೆ ನೋಟ್ ಪ್ಯಾಡಲ್ಲಿ ಬಂದುಬಿಟ್ಟು ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ 5 ಪ್ರಾಂಪ್ಟ್ಸ್ ಏನಿದೆ ಅದೆಲ್ಲ ಇಲ್ಲಿ ಪೇಸ್ಟ್ನ ಮಾಡ್ಕೋಬೇಕು. ಓಕೆನಾ? ಇದಾಯಿತು ನಮ್ಮದು ಪ್ರಾಂಪ್ಟ್ಸ್ ಕಲೆಕ್ಟು. ಇದಾದಮೇಲೆ ನಾವೇನು ಮಾಡೋಣ, ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಇಂಡಿಯೋಗ್ರಾಮ್. ಓಕೆನಾ? ಸೊ ಇಲ್ಲಿ ಟೈಪ್ ಮಾಡಿದರೆ ನಿಮಗೆ ಇಲ್ಲಿ ಆಪ್ಷನ್ ಕಾಣಿಸ್ತಿದೆಯಲ್ಲ
ಕೆಳಗಡೆ ಒಂದು ಆಪ್ಷನು. ಸೊ ಈ ಆಪ್ಷನಲ್ಲಿ ನಾವು ಕ್ಲಿಕ್ ಮಾಡಬೇಕು, ಫಸ್ಟ್ನೇ ವೆಬ್ಸೈಟ್ ಏನಿದೆ ಅದು. ಓಕೆನಾ. ಸೊ ಇಲ್ಲಿ ನೀವು ನೋಡಿದ್ರೆ ಓಪನ್ ಆಗುತ್ತೆ ನಮ್ಮದು. ಸೊ ಓಪನ್ ಆದರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ನಿಮ್ಮ ಜಿಮೇಲಿಂದ ಲಾಗಿನ್ನ ಮಾಡ್ಕೋಬೋದು. ಸೊ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ ಜಿಮೇಲ್ ಕೇಳುತ್ತೆ ನಿಮ್ಮದು ಲಾಗಿನ್ ಮಾಡೋಕ್ಕೆ. ಸೊ ಸೈನಪ್ ಮಾಡ್ಕೋಬೋದು. ನೀವು ಏನು ನಿಮ್ಮದು ಜಿಮೇಲ್ ಇದೆ ಅದನ್ನು ಕೊಟ್ಬಿಟ್ಟು ಸೈನಪ್ನ ಮಾಡ್ಕೊಳ್ಳಿ. ಓಕೆನಾ. ಸೊ ಇಲ್ಲಿಂದ ನಾವು ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಿದೆಯಲ್ಲ ನಿಮಗೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ನಾನು ಸಲ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಒಂದು ಇಂಟರ್ಫೇಸ್ ಶೋ ಆಗುತ್ತೆ. ಸೊ ನೀವು ಇಲ್ಲಿ ಪ್ರಾಂಪ್ಟ್ನ ಪೇಸ್ಟ್ ಮಾಡಬೇಕು. ಸಿಂಪಲಿ ಫಸ್ಟು ನಾವು 3D ಆ್ಯನಿಮೇಷನ್ ಸ್ಟೈಲ್ ಅಂತ ಟೈಪ್ ಮಾಡ್ಕೊಳ್ಳೋಣ. ಓಕೆನಾ. ಅದಾದಮೇಲೆ ಸ್ಲ್ಯಾಶ್ ಏನಿದೆ ಅದನ್ನು ಕೊಟ್ಬಿಟ್ಟು ಫಸ್ಟ್ನೇ ಪ್ರಾಂಪ್ಟ್ ಏನಿದೆ ನಮ್ಮದು ನಾವು ಕಾಪಿ ಪೇಸ್ಟ್ ಮಾಡಿದ್ವಲ್ಲ 5 ಪ್ರಾಂಪ್ಟ್ಸು. ಸೊ ಅದರಲ್ಲಿ ಫಸ್ಟ್ನೇ ಪ್ರಾಂಪ್ಟ್ ಏನು ಮಾಡೋಣ, ಇಲ್ಲಿಂದ ಇಲ್ಲಿ ಸ್ಟಾರ್ ಎಂಡ್ ಆಗಿದೆಯಲ್ಲ, ಬುದ್ಧ ಇಂದ ಸ್ಟಾರ್ಟ್ ಆಗಿದೆಯಲ್ಲ, ಅಲ್ಲಿಂದ ನಾವು ಕಾಪಿ ಮಾಡ್ಕೋಬೇಕು. ಓಕೆನಾ. ಸೊ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ನ ಮಾಡಬೇಕು ಈ ವೆಬ್ಸೈಟಲ್ಲಿ ಫೋಟೋ ಜನ್ರೇಟ್ ಆಗೋದಕ್ಕೆ. ಸೊ ಸೇಮ್ ಸ್ಟೋರಿ ರಿಲೇಟೆಡ್ ಫೋಟೋಸ್ ಬೇಕಲ್ವ ನಮಗೆ, ಹಾಗಾಗಿ ಫೋಟೋ ಜನ್ರೇಟ್ ಮಾಡಿಕೊಡುತ್ತೆ ನಮಗೆ. ಸೊ ಇಲ್ಲಿ ಟೈಮಿಂಗ್ಸ್ ಆಗ್ತಾಯಿದೆ. ಸೊ ಈ ಟೈಮ್ ಒಳಗಡೆ ಏನಾಗುತ್ತೆ, ಇಲ್ಲಿ 4 ಫೋಟೋ ನಿಮಗೆ ಕೊಡ್ತಾರೆ. ಸೊ 4 ಫೋಟೋಲ್ಲಿ ನಿಮ್ಗೆ ಯಾವ ಫೋಟೋಸ್ ಇಷ್ಟ ಆಗುತ್ತೆ ನೀವು ಆ ಫೋಟೋನ ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ. ಸೊ ಇಲ್ಲಿ ನಾನು ಒಂದು ಫೋಟೋನ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಎಲ್ಲ ಫೋಟೋಸ್ ಮಾಡಿದರೆ ನನಗೆ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಮಾಡೋದಕ್ಕೆ. ಓಕೆನಾ. ಸೊ ನೋಡಿ, ಇಲ್ಲಿ 4 ಫೋಟೋಸ್ ಬಂದುಬಿಟ್ಟು ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಸೊ ನಮಗೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಅದನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಇದನ್ನು ಕ್ರಿಯೇಟ್ ಆಗ್ತಾಯಿದೆ. ಸೊ ನೀವು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಫೋಟೋಸ್ ಅಂತ. ಸೊ ಒಂದೊಂದಾಗಿ ಅದ್ರ ಮೇಲೆ ಟ್ಯಾಪ್ ಮಾಡಿ ನೋಡಿ, ನಿಮ್ಗೆ ಯಾವ ಫೋಟೋಸ್ ಇಷ್ಟ ಆಗುತ್ತೆ ನೀವು ಆ ಫೋಟೋನ ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಸೊ ಬೈ ಚಾನ್ಸ್ ನಿಮ್ಗೆ 4 ಫೋಟೋ ಇಷ್ಟ ಆದ್ರೂ ನೀವು 4 ಫೋಟೋನು ಏನು ಮಾಡ್ಬೋದು, ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ. ಸೊ ನಾನು ಎಲ್ಲ ಫೋಟೋಸ್ ಏನಿದೆ ಚೆಕ್ ಮಾಡಿಕೊಂಡು ಯಾವ್ದು ಚೆನ್ನಾಗಿದೆ ಆ ಫೋಟೋನಲ್ಲಿ 3 ಡಾಟ್ಸ್ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಿಂಪಲ್ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಿಂಪಲಿ ನಿಮ್ಮ ಫೋಟೋ ಏನಾಗುತ್ತೆ ಗ್ಯಾಲರಿಗೆ ಸೇವ್ ಆಗಿಬಿಡುತ್ತೆ. ಓಕೆನಾ ಗೈಸ್. ಸೊ ಈಗ ನಾನು ಒಂದೊಂದೇ ಫೋಟೋ ಎಲ್ಲ ಫೋಟೋಸ್ನ ಡೌನ್ಲೋಡ್ ಮಾಡ್ಕೋತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಓಕೆನಾ. ಸೊ ವೆಯ್ಟ್ ಏನು ಮಾಡಿಸಲ್ಲ, ಸಿಂಪಲಿ ಡೈರೆಕ್ಟಾಗಿ ನಾನು ನಿಮಗೆ ಎಲ್ಲ ಫೋಟೋಸ್ ಮಾಡಿಬಿಟ್ಟು ನಾನು ನಿಮಗೆ ಏನು ಮಾಡಬೇಕು ಮುಂದಕ್ಕೆ ಹೇಳ್ತೀನಿ. ಓಕೆನಾ. ಈಗ ಸಿಂಪಲಿ ನಮಗೆ ಏನು ಬೇಕು, VPN ಮತ್ತು CapCut ಬೇಕು. ಸೊ 2 ಆ್ಯಪ್ನು ನಾನು ನಿಮಗೆ ಟೆಲಿಗ್ರಾಮಲ್ಲಿ ಕೊಡ್ತೀನಿ. ಬೈ ಚಾನ್ಸ್ ನೀವು ಯೂಸ್ ಮಾಡ್ತಿಲ್ಲ ಅಂದರೆ, ಯಾರೆಲ್ಲ ಯೂಸ್ ಮಾಡ್ತಿದ್ದೀರೋ ಅವ್ರಿಗೆಲ್ಲ ಗೊತ್ತು VPN ಬೇಕೇ ಬೇಕು, CapCut ಆ್ಯಪ್ ಏನಿದೆ ಅದಕ್ಕೆ. ಓಕೆನಾ. ಸೊ ಸಿಂಪಲಿ ಸೂಪರ್ VPN ನಾನು ಓಪನ್ ಮಾಡ್ಕೋತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಅಲೋ ಮಾಡಿ. ಅದಾದಮೇಲೆ ಇಲ್ಲಿ ಔ ಟು ಸೆಲೆಕ್ಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಮೇಲೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಗಾಪುರ್ ಏನಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇದರಲ್ಲಿ. ಓಕೆನಾ. ಸಿಂಗಾಪುರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ಬಂದುಬಿಟ್ಟು ಕನೆಕ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಕನೆಕ್ಟ್ ಆಗಿಬಿಡುತ್ತೆ ನಿಮ್ಮದು VPN ಏನಿದೆ ಅದು. ಅದಾದಮೇಲೆ ನಾವೀಗ CapCut ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಇದು 2 ಆ್ಯಪ್ಸ್ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದ್ದೀನಿ. ಸೊ ಯಾರೆಲ್ಲ ಜಾಯ್ನ್ ಆಗಿಲ್ಲ ಎಲ್ಲ ಜಾಯ್ನ್ ಆಗಿಬಿಟ್ಟು ಅಲ್ಲಿಂದ ಹೋಗ್ಬಿಟ್ಟು ನೀವು ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ ಗೈಸ್. ಸೊ CapCut ಆ್ಯಪ್ನ ನಾವು ಓಪನ್ ಮಾಡ್ಕೊಳ್ಳೋಣ ಈಗ. ಸೊ CapCut ಆ್ಯಪು VPN ಇಲ್ಲದೆ ವರ್ಕ್ ಆಗೋಲ್ಲ. ಓಕೆನಾ ಗೈಸ್. ಸೊ ಇಲ್ಲಿ ಒಂದೊಂದೇ ಫೋಟೋಸ್ ಏನಿದೆ ನಾವು ಆ್ಯಡ್ ಮಾಡ್ಕೊಳ್ಳೋಣ, ನಾವು ಯಾವುದು ಡೌನ್ಲೋಡ್ ಮಾಡಿದ್ವಿ. ಓಕೆನಾ. ಸೊ ಅದೆಲ್ಲ ಫೋಟೋಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೀವು ಲಾಂಗ್ ಸ್ಟೋರಿ ಮಾಡೋದಾದರೆ ನಿಮಗೆ ಇನ್ನೂ ಫೋಟೋಸ್ದು ಅವಶ್ಯಕತೆ ಇರುತ್ತೆ. ನೀವು ಎಲ್ಲ ಫೋಟೋಸ್ ಬೇಕಿದ್ರೆ ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ ಗೈಸ್. ಸೊ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಏನಕ್ಕೆ ನಾನು ಇದರಲ್ಲಿ ಎಡಿಟ್ ತೋರಿಸ್ತಾ ಇದ್ದೀನಿ ಅಂದರೆ ಇದರಲ್ಲಿ ಒಂದು ಎಫೆಕ್ಟ್ ಆ್ಯಡ್ ಮಾಡಬೇಕು, ಹಾಗಾಗಿ. ಅದಾದಮೇಲೆ ನಾನು ಇದರಿಂದ ನಾನು ಕೈನ್ ಮಾಸ್ಟರ್ಗೆ ಡೈರೆಕ್ಟ್ ಹೋಗ್ಬಿಟ್ಟು ನಿಮಗೆ ಎಡಿಟ್ ತೋರಿಸ್ತೀನಿ. ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಎಫೆಕ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಒಂದು ನಿಮಿಷ ಮಾರ್ಕ್ ಮಾಡ್ತೀನಿ ನಾನು ನಿಮಗೆ. ಸೊ ಇಲ್ಲಿ ಎಫೆಕ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಸ್ಟೈಲ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಲೈಕ್ ವಿಡಿಯೋ ಎಫೆಕ್ಟು, ಬಾಡಿ ಎಫೆಕ್ಟು, ಸ್ಟೈಲು, ಅನಿಮೇಟೆಡ್ ಅಂತ ಇದೆಯಲ್ಲ. ಸೊ ನಮಗೆ ಇಲ್ಲಿ ಸ್ಟೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ತುಂಬ ಎಫೆಕ್ಟ್ಸ್ ಬಂದುಬಿಟ್ಟು ಶೋ ಆಗುತ್ತೆ. ಇದು ಅಲೋ ಮಾಡಿ. ಸೊ ಇಲ್ಲಿ ಬಂದುಬಿಟ್ಟು ಟ್ರೆಂಡಿಂಗು ಅದು ತುಂಬ ಇದೆಯಲ್ಲ, ಇಲ್ಲಿ ಮೋಷನ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಎಕ್ಸ್ಪ್ರೆಷನ್ ಪಕ್ಕದಲ್ಲಿ ಮೋಷನ್ನು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಗೈಸ್ ನಿಮಗೆ ಒಂದು ಇಲ್ಲಿ 3D ಝೂಮ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಎಫೆಕ್ಟ್ ಕಾಣಿಸ್ತಿರಬೇಕು. ಇಲ್ಲಿ 3D ಝೂಮ್ ಎಫೆಕ್ಟು ನಾನು ಮಾರ್ಕ್ ಮಾಡಿಬಿಡ್ತೀನಿ. ಬೇರೆ ಯಾವುದು 2 ಎಫೆಕ್ಟ್ಸ್ ಇದೆ ಸೇಮ್ ನೇಮಲ್ಲೇ. ಸೊ ನಮಗಿಲ್ಲಿ ಫಸ್ಟ್ನೇ ಒಂದು ಝೂಮ್ ಆಗ್ತಾ ಇದೆಯಲ್ಲ, ಮಾರ್ಕ್ ಮಾಡ್ತೀನಿ. ಈ ಎಫೆಕ್ಟ್ ನಾವು ಯೂಸ್ ಮಾಡಬೇಕು ಎಲ್ಲ ಫೋಟೋಸಲ್ಲೂ. ಓಕೆ. ನಾವು ಒಂದೊಂದಾಗಿ ಎಫೆಕ್ಟ್ ಒಂದೊಂದು ಫೋಟೋದಲ್ಲೇ ನೀವು ಎಫೆಕ್ಟ್ನ ಹಾಕ್ತಾ ಹೋಗಿ ಒಂದೊಂದು ಫೋಟೋದಲ್ಲೂ. ಓಕೆನಾ. ಸೇಮ್ ಎಫೆಕ್ಟು. ಓಕೆನಾ. ಸೊ ನಾನು ಹಾಕ್ತೀನಿ, ನೋಡ್ಕೊಳ್ಳಿ ನೀವು ಒಂದು ಸಲ. ಸೊ ಇದೇ ಎಫೆಕ್ಟು ಮತ್ತೆ ಆ್ಯಡ್ ಮಾಡೋಣ ನಾವು ಇನ್ನೊಂದು ಫೋಟೋಗೆ. ಸೇಮ್ ಇದೇ
ಎಫೆಕ್ಟು ಎಲ್ಲ ಫೋಟೋಸ್ಗೆ ಅಪ್ಲೈ ಮಾಡಿ, ಓಕೆನಾ. ಸೊ ಎಲ್ಲ ಫೋಟೋಸ್ಗಳಿಗೆ ಅಪ್ಲೈ ಮಾಡಾದಮೇಲೆ ಸಿಂಪಲ್ ಇಲ್ಲಿ ಮೇಲೆ ನಾನು ಎಲ್ಲ ಫೋಟೋಸ್ಗೆ ಅಪ್ಲೈ ಮಾಡಾದೆ ಒಂದ್ಸಲ ತೋರಿಸ್ತೀನಿ, ನೀವು ನೋಡ್ಬೋದು. ಸೊ ಈ ಎಫೆಕ್ಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಒಂಥರ ವೀಡಿಯೋ ಟೈಪಲ್ಲಿ ಬರ್ತಾಯಿದೆ ನಮ್ಮ ಫೋಟೋ ಏನಿದೆ ಅದು. ಸೊ ಈ ಥರ ವರ್ಕ್ ಆಗುತ್ತೆ ಈ ಎಫೆಕ್ಟು, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಗುತ್ತೆ ಯಾರೆಲ್ಲ ನೋಡ್ತಾರೋ ಅವ್ರಿಗೆ, ಓಕೆನಾ. ಸೊ ಸಿಂಪಲಿ ಎಫೆಕ್ಟ್ ಆ್ಯಡ್ ಮಾಡಾಯಿತು. ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಇದು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ನಾವೀಗ ಕೈನ್ ಮಾಸ್ಟರಲ್ಲಿ ಎಡಿಟ್ ಮಾಡ್ಕೊಳ್ಳೋಣ. ಸೊ ಕ್ಯಾಪ್ಕಟ್ ಆ್ಯಪ್ ಏನಕ್ಕೆ ಯೂಸ್ ಮಾಡಿದೆ ಅಂದರೆ ಆ ಎಫೆಕ್ಟ್ ಹಾಕ್ಕೊಳ್ಳೋಕ್ಕೋಸ್ಕರ ಯೂಸ್ ಮಾಡಿದೆ. ಸೊ ತುಂಬ ಜನಕ್ಕೆ ಇದರಲ್ಲಿ ಎಡಿಟ್ ಮಾಡೋಕ್ಕಷ್ಟು ಬರಲ್ಲ, ಸೊ ನಾವು ಕೈನ್ ಮಾಸ್ಟರಲ್ಲೇ ಎಡಿಟ್ ಮಾಡೋಣ, ಓಕೆನಾ. ಸೊ ಈಗ ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊಳ್ಳೋಣ. ಕೈನ್ ಮಾಸ್ಟರ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 16:9 ಸೆಲೆಕ್ಟ್ ಮಾಡ್ಕೊಳ್ಳಿ ರೇಷಿಯೋ. ಅದಾದಮೇಲೆ ನಾವು ಏನು ವಿಡಿಯೋ ಡೌನ್ಲೋಡ್ ಮಾಡಿದ್ವಿ ಕ್ಯಾಪ್ಕಟ್ ಆ್ಯಪಿಂದ, ಸೊ ಆ ವಿಡಿಯೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಸಾರಿ, ಇದು ಫೋಟೋ ಆ್ಯಡ್ ಆಗಿಬಿಟ್ಟಿದೆ. ಸೊ ಇದನ್ನು ಡಿಲೀಟ್ ಮಾಡಿಬಿಟ್ಟು ವಿಡಿಯೋನ ಆ್ಯಡ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ಇದನ್ನು ನಾನು ವಿಡಿಯೋ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬರೋಣ. ಸೊ ಈಗ ನಾವಿಲ್ಲಿ ಏನು ಮಾಡಬೇಕಂದ್ರೆ, ಸೊ ಇಲ್ಲಿ ಯಾವುದೇ ಝೂಮ್ ಮಾಡೋಕ್ಕೆ ಹೋಗಬೇಡಿ ನೀವು. ನಮಗೆ ಇಲ್ಲಿ ಖಾಲಿ ಜಾಗ ಇದೆಯಲ್ಲ ಬ್ಲ್ಯಾಕು, ಸೊ ಈ ಜಾಗದಲ್ಲಿ ನಾನು ಒಂದು ಫೋಟೋ ಇಮೇಜ್ ಏನಿದೆ ಅದನ್ನು ಆ್ಯಡ್ ಮಾಡ್ತೀನಿ. ಸೊ ನಾವಿಲ್ಲಿ ವಾಟರ್ ಮಾರ್ಕ್ ಇದೆಯಲ್ಲ ಇದನ್ನು ಡಿಲೀಟ್ ಮಾಡೋಣ, ಒಂದು ನಿಮಿಷ. ಸೊ ಇದನ್ನ ಇಲ್ಲಿ ಸೆಟ್ ಮಾಡ್ಕೋತೀನಿ, ಇದು ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ನೀವು ನೋಡಿ ಇದು ವಿಡಿಯೋಸ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಒಂದ್ಸಲ. ಇಷ್ಟು ಚೆನ್ನಾಗೇ ಆ್ಯನಿಮೇಟೆಡ್ ಆಗಿದೆ ಅಲ್ವಾ. ಸೊ ಇಲ್ಲಿ ನಮ್ಮದು ವಾಟರ್ ಮಾರ್ಕ್ ಏನಿದೆ ಅದನ್ನು ಇಲ್ಲಿ ರಿಮೂವ್ ಮಾಡ್ಕೊಳ್ಳೋಣ. ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಟ್ರಿಮ್ ರೈಟಿಗೆ ಮಾಡಿ, ಓಕೆನಾ. ಟ್ರಿಮ್ ರೈಟ್, ಸೊ ಮಾರ್ಕ್ ಮಾಡಿಬಿಡ್ತೀನಿ ನಿಮ್ಗೆ ಸಲ. ಸೊ ಟ್ರಿಮ್ ರೈಟಿಗೆ ಮಾಡಾದ್ಮೇಲೆ ಬ್ಯಾಕ್ ಬನ್ನಿ. ಸೊ ಇಲ್ಲಿ ಬ್ಯಾಕ್ ಬಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಒಂದು ಫೋಟೋ ಕಾಣಿಸ್ತಿದೆಯಲ್ಲ, ಸೊ ಈ ಫೋಟೋನ ನಾನು ಆ್ಯಡ್ ಮಾಡ್ಕೋತೀನಿ. ಸೊ ಈ ಫೋಟೋ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ. ಸೊ ಯಾರೆಲ್ಲ ಜಾಯ್ನ್ ಆಗಿಲ್ಲ ಅಲ್ಲಿ ಜಾಯ್ನ್ ಆಗಿಬಿಟ್ಟು ಈ ಫೋಟೋನ ಕಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಫೋಟೋ ಫುಲ್ ವೀಡಿಯೋವರೆಗೂ ಲೆಂತಿ ಫುಲ್ ಎಳ್ಕೋಬೇಕು, ಓಕೆನಾ. ಸೊ ಈಗ ಈ ಫೋಟೋನ ನಾವು ಇಲ್ಲಿ ಬ್ಲ್ಯಾಕ್ ಎರಡು ಕಾಣಿಸ್ತಿದೆಯಲ್ಲ ಈ ಕಡೆ, ಸೊ ಇದನ್ನು ಫಿಲ್ ಮಾಡೋಣ ಫುಲ್ಲಾಗಿ, ಓಕೆನಾ. ಸೊ ಇದನ್ನು ರೊಟೇಟ್ ಈ ಥರ ಮಾಡಿಕೊಂಡು ಸೊ ನಾನು ಇಲ್ಲಿಗೆ ಅಡ್ಜಸ್ಟ್ ಮಾಡ್ಕೋತೀನಿ. ಸೊ ನಮ್ಮದು ವಿಡಿಯೋ ಏನಿದೆ ಅದು ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನೀವು ಬೇಕಿದ್ದರೆ ಇದನ್ನು ಇನ್ನೂ ಸ್ವಲ್ಪ ಝೂಮ್ ಔಟ್ ಮಾಡಿಕೊಂಡು ಈ ಫೋಟೋ ಫುಲ್ 4 ಸೈಡ್ನೂ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಇನ್ನೊಂದು ಸಲ ಆ್ಯಡ್ ಮಾಡ್ತಾಯಿದ್ದೀನಿ. ಡುಪ್ಲಿಕೇಟ್ ಮಾಡೋಕ್ಕೆ ಇಲ್ಲಿ ಸೈಡಲ್ಲಿ 3 ಡಾಟ್ಸ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಡುಪ್ಲಿಕೇಟ್ ಆಗುತ್ತೆ ಇನ್ನೊಂದು ಫೋಟೋ. ಸೊ ಸೇಮ್ ಇದೇ ಥರ ನಾನಿಲ್ಲಿ ಆ್ಯಡ್ನ ಮಾಡ್ಕೊಂಡಿದ್ದೀನಿ, ಓಕೆನಾ. ಸೊ 2 ಕಡೆನೂ ನಮ್ಮ ಫೋಟೋ ಆ್ಯಡ್ ಮಾಡಿದ್ದೀನಿ. ಇದು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ, ನೀವು ಯೂಸ್ನ ಮಾಡ್ಕೊಳ್ಳಿ ಈ ಫೋಟೋನ ತಗೊಂಡು. ಸೊ ಕಾಣಿಸ್ತಿದೆಯಲ್ಲ ಸೇಮ್ ಹಿಸ್ಟ್ರಿ ಟೈಪಲ್ಲೇ ವೀಡಿಯೋ ಮಾಡ್ತಾ ಇರೋಂಗೆ. ಸೊ ಈಗ ನೀವು ಮೇನ್ ಪಾಯಿಂಟಿಗೆ ಬರೋದಾದರೆ ವಾಯ್ಸ್ ಓವರು. ಸೊ ಈಗ ನಾವು ವಾಯ್ಸ್ ಓವರ್ ಬಂದುಬಿಟ್ಟು ಯಾವ ಥರ ಕೊಡೋದು, ನೀವು ಇಲ್ಲಿ ವಾಯ್ಸ್ ಓವರ್ ಯಾವ ಥರ ಕೊಡಿ ಅಂದರೆ ಸಿಂಪಲ್ ಇಲ್ಲಿ ರೆಕಾರ್ಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಓನಾಗೆ ವಾಯ್ಸ್ ಓವರ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ಸ್ಟೋರಿ ಗೊತ್ತಾಗಿಲ್ಲ ಅಂದರೆ ಸ್ಟೋರಿನ ಯಾವ ಥರ ಆ್ಯಡ್ ಮಾಡಿಬಿಟ್ಟು ವಾಯ್ಸ್ ಓವರ್ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಸಿಂಪಲಿ ನಾವಿಲ್ಲಿ ಏನು ಪೇಸ್ಟ್ ಮಾಡಿದ್ವಿ ನೋಟ್ ಪ್ಯಾಡಲ್ಲಿ ಅದನ್ನು ನಾವು ಓಪನ್ ಮಾಡ್ಕೊಳ್ಳೋಣ ಆ ಸ್ಟೋರಿನ, ಓಕೆನಾ. ಸೊ ಇದನ್ನು ನಾವು ಇಲ್ಲಿಂದ ಓಪನ್ ಮಾಡ್ಕೊಂಡು ಸ್ಕ್ರೀನ್ಶಾಟ್ ತೊಗೊಳ್ಳೋಣ. ಸ್ಕ್ರೀನ್ಶಾಟ್ ತೊಗೊಂಡಾದ್ಮೇಲೆ ನಾವು ಇದನ್ನು ಕೈನ್ ಮಾಸ್ಟರಲ್ಲಿ ಆ್ಯಡ್ ಮಾಡಿಬಿಟ್ಟು ಇದನ್ನು ಇಲ್ಲಿ ಆ್ಯಡ್ ಮಾಡ್ತೀನಿ. ಈಗ ಸ್ಟೋರಿ ಏನು ಸ್ಕ್ರೀನ್ಶಾಟ್ ಫೋಟೋ ಏನಿದೆ ಅದು. ಸೊ ಈ ಸ್ಟೋರಿ ಆದಮೇಲೆ ಲಾಸ್ಟಿಗೆ ನಾವು ಸ್ಕ್ರೀನ್ಶಾಟ್ನ ಡಿಲೀಟ್ ಮಾಡ್ಕೊಳ್ಳೋಣ ಸ್ಟೋರಿ ಹೇಳಿಕೊಂಡು ಆದಮೇಲೆ. ಸೊ ಸಿಂಪಲಿ ನೀವು ಇಲ್ಲಿಂದ ಆ್ಯಡ್ ಮಾಡಿಕೊಂಡು ನೀವು ಓನಾಗಿ ವಾಯ್ಸ್ನ ಕೊಡ್ಬೋದು. ಇದನ್ನು ನೋಡಿಕೊಂಡು ಓದ್ಕೊಂಡು ಓನಾಗಿ ನೀವು ಓನ್ ವಾಯ್ಸ್ ಏನಿದೆ ಅದನ್ನು ಕೊಟ್ಬಿಟ್ಟು ಇಲ್ಲಿ ವಾಯ್ಸ್ ಚೇಂಜರಲ್ಲೂ ವಾಯ್ಸ್ ಚೇಂಜ್ನೂ ಕೂಡ ಮಾಡ್ಕೋಬೋದು. ನಿಮಗೆ ಆಪ್ಷನ್ ಸಿಗುತ್ತೆ ಕೈನ್ ಮಾಸ್ಟರಲ್ಲಿ ವಾಯ್ಸ್ ಚೇಂಜರ್ ಆಪ್ಷನ್, ಓಕೆನಾ. ಸೊ ಸಿಂಪಲಿ ನೀವು ಏನು ಮಾಡಿ ಅಂದರೆ ಇಲ್ಲಿ ರೆಕಾರ್ಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಿಮ್ಮ ವಾಯ್ಸ್ ಓವರ್ ಕೊಡೋದ್ರಿಂದ ಏನು ಬೆನಿಫಿಟ್ಸ್ ಅಂದರೆ ನಿಮ್ಮ ವ್ಯಾಲ್ಯೂ ಆ್ಯಡ್ ಆಗುತ್ತೆ. ಸೊ ನಿಮ್ಮ ಇದರಲ್ಲಿ ವಾಯ್ಸ್ ಆ್ಯಡ್ ಆಗುತ್ತೆ, ವ್ಯಾಲ್ಯೂ ಆ್ಯಡ್ ಆಗುತ್ತೆ. ಆಗ ನಿಮಗೆ ಮುಂದಕ್ಕೆ ಹೋದ್ರೂ ನಿಮಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ ವೀಡಿಯೋದಲ್ಲಿ, ಯಾಕಂದರೆ ನೀವು ವಾಯ್ಸ್ ಆ್ಯಡ್ ಮಾಡಿದ್ದೀರಾ ಹಾಗಾಗಿ, ಓಕೆನಾ. ಸೊ ವಾಯ್ಸ್ ಏನಾದರೂ ನೀವು ಆ್ಯಡ್ ಮಾಡಿಲ್ಲ ಅಂದರೆ ಬೈ ಚಾನ್ಸ್ ಮುಂದಕ್ಕೆ ನಿಮಗೆ ಪ್ರಾಬ್ಲಮ್ ಆಗ್ಬೋದು. ಅಂದರೆ ನೀವು AI ವಾಯ್ಸ್ ಜನ್ರೇಟ್ ಮಾಡೋದಾದರೆ ಮುಂದಕ್ಕೆ ಏನಾದರೂ ಪ್ರಾಬ್ಲಮ್ ಆಗಬಹುದು, ಅದು ನಾನು ಹೇಳೋಕ್ಕಾಗಲ್ಲ. ಬಟ್ ನಿಮ್ಮ ವಾಯ್ಸ್ ಏನಾದರೂ ಆ್ಯಡ್ ಮಾಡಿದರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲಿ ಬಂದುಬಿಟ್ಟು
ಆಗಲ್ಲ. ನೀವು ಆರಾಮಾಗಿ ನಿಮ್ಮ ವಾಯ್ಸ್ ಏನಿದೆ ಅದನ್ನು ಆ್ಯಡ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಮಾಡ್ಕೋಬೋದು. ಓಕೆನಾ ಗೈಸ್? ಸೊ ಇದಾಯಿತು ನಮ್ಮದು ಯಾವ ಥರ ವಾಯ್ಸ್ ಓವರ್ ಮಾಡೋದಂತ. ಆ್ಯಂಡ್ ಇನ್ನೊಂದು ನಾನು ನಿಮಗೆ ಹೇಳ್ಕೊಡ್ತೀನಿ, AI ವಾಯ್ಸು ಯಾವ ಥರ ನಾವು ಜನ್ರೇಟ್ ಮಾಡೋದಂತ. ಓಕೆನಾ? ಸೊ ಸಿಂಪಲಿ ಈಗ ಏನು ಮಾಡೋಣ, ಇದು ಡಿಲೀಟ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಈಗ ನಾನು ಹೇಳ್ತೀನಿ ನಿಮಗೆ ವಾಯ್ಸ್ ಏನು AI ವಾಯ್ಸ್ ಓವರ್ ಯಾವ ಥರ ಮಾಡಿಸೋದಂತ. ಓಕೆನಾ? ಸಿಂಪಲಿ ಬ್ಯಾಕ್ ಬರೋಣ. ನಾವು ಬ್ಯಾಕ್ ಬಂದು ಇಲ್ಲಿ ಓಪನ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ರಿಯಲ್ ವಾಯ್ಸ್ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಒಂದು ಆ್ಯಪ್ ಕಾಣಿಸ್ತಿದೆಯಲ್ಲ, ಇದನ್ನು ನೀವು ಡೌನ್ಲೋಡ್ನ ಮಾಡ್ಕೋಬೇಕು. ಓಕೆನಾ? ಸೊ ನಿಮಗೆ ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ನೇಮ್ನ. ಓಕೆನಾ? ಸೊ ಓಪನ್ ಮಾಡಾದ್ಮೇಲೆ ನೋಡಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಶೋ ಆಗುತ್ತೆ. ಸೊ ಸಿಂಪಲಿ ನಿಮ್ಗೆ ಏನು ಮಾಡಬೇಕಂದ್ರೆ ಇಲ್ಲಿ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಟೆಕ್ಸ್ಟ್ ಟು ಸ್ಪೀಚ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮಾರ್ಕ್ ಮಾಡಿಬಿಡ್ತೀನಿ ನಿಮ್ಗೊಂದು ಸಲ, ಟೆಕ್ಸ್ಟ್ ಟು ಸ್ಪೀಚ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಿಂಪಲಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಸರ್ಚ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸರ್ಚ್ ಲ್ಯಾಂಗ್ವೇಜ್ ಅಂತ. ಸೊ ನಿಮಗೆ ತುಂಬ ಲ್ಯಾಂಗ್ವೇಜಸ್ ಅವೈಲೇಬಲ್ ಇದೆ. ನಾನಿಲ್ಲಿ ಕನ್ನಡ ಅಂತ ಟೈಪ್ ಮಾಡ್ತೀನಿ. ಓಕೆನಾ? ಕನ್ನಡ ಅಂತ ಟೈಪ್ ಮಾಡಿದರೆ ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿ ನಿಮಗೆ ಕನ್ನಡ ಬರ್ತಾ ಇದೆಯಲ್ಲ. ಓಕೆನಾ? ಸಿಂಪಲ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ವಾಯ್ಸ್ ಆಪ್ಷನ್, ಯಾವ ಮಹಿಳೆ ವಾಯ್ಸ್ ಬೇಕಾ ಇಲ್ಲ ಪುರುಷ ವಾಯ್ಸ್ ಬೇಕಾ? ಸೊ 2 ವಾಯ್ಸು ಇರುತ್ತೆ ನಿಮಗೆ. ಸೊ ಯಾವ ವಾಯ್ಸ್ ಬೇಕು ನೀವು ಆ ವಾಯ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಸಜೆಸ್ಟ್ ಮಾಡ್ತಿದ್ದೀನಿ, ಇಲ್ಲಿ ಮೇಲು ಫಸ್ಟ್ನೇದು ಮೇಲು, ಸೆಕೆಂಡ್ನೇದು ಫೀಮೇಲ್. ಸೊ ಈ 2 ವಾಯ್ಸ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಆ್ಯಂಡ್ ಪಾಪ್ಯುಲರಲ್ಲಿದೆ. ಸೊ ಈ ವಾಯ್ಸ್ನ ನೀವು ಯೂಸ್ ಮಾಡ್ಕೋಬೋದು ಆ್ಯಂಡ್ ಕೇಳ್ಕೊಬೋದು. ಒಂದ್ಸಲ ನಾನು ನಿಮಗೆ ಕೇಳಿಸ್ತೀನಿ. ಇಲ್ಲಿ ಟೆಕ್ಸ್ಟ್ ಏನಿದೆ ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಈಗ ನಮ್ಮದು ಸ್ಟೋರಿ ಏನಿದೆ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೆಕ್ಸ್ಟಲ್ಲಿ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಒಂದು ಆ್ಯಡ್ ತೋರಿಸ್ತಾರೆ, ಅದನ್ನು ನೋಡ್ಕೋಬೇಕು. ನೀವು ಒಂದ್ಸಲ ಪರಿಕಲ್ಪನೆಗಳನ್ನು ನಿರ್ವಹಿಸುತ್ತಾನೆ. ಇತಿಹಾಸವನ್ನು ಹೀಗ ಸೊ ಕೇಳಿಸ್ಕೊಂಡ್ರಲ್ಲ ಗೈಸ್ ಯಾವ ಥರ ವಾಯ್ಸ್ ಬರ್ತಾ ಇದೆ ಅಂತ. ಸೊ ವೀವ್ ಆ್ಯಂಡ್ ಡೌನ್ಲೋಡ್ ಫುಲ್ ವಾಯ್ಸ್ ವೀವ್ ಆ್ಯಡ್. ಓಕೆನಾ? ಸೊ ನಿಮಗೆ ಒಂದು ಆ್ಯಡ್ ನೋಡಬೇಕು, ಅದಾದಮೇಲೆ ನಿಮಗೆ ಫುಲ್ ವಾಯ್ಸ್ ಏನಿದೆ ಅದು ಡೌನ್ಲೋಡ್ ಆಗುತ್ತೆ. ಪರಿಕಲ್ಪನೆಗಳನ್ನು ನಿರ್ವಹಿಸುತ್ತಾನೆ. ಇತಿಹಾಸವನ್ನು ಹೀಗಾಗಿ ಬುದ್ಧನು ತಿಳಿಸಿದನು, ಆತ್ಮದ ಸ್ವಭಾವವನ್ನು ಅರಿಯುವ ಮೂಲಕ ಜೀವನದ ಸತ್ಯವನ್ನು. ಸೊ ನೋಡಿದ್ರಲ್ಲ ಗೈಸ್, ಈ ಥರ ವಾಯ್ಸ್ ಬಂದುಬಿಟ್ಟು ಕ್ರಿಯೇಟ್ ಮಾಡಿಕೊಡುತ್ತೆ. ಇಲ್ಲಿ ಸಿಂಪಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಬಟನ್ ಕಾಣಿಸ್ತಿದ್ದಿಲ್ಲ ಮೇಲೆ, ಇದ್ರ ಮೇಲೆ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ ನಿಮ್ಮ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.